ಪಾಲ್ತಾಜಿಯವರಿಗೆ ಗೌರವಾಧಾರಗಳೊಂದಿಗೆ ಅರ್ಪಿಸುವ ಸನ್ಮಾನ ಪತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಕಕ್ಕೆಪದವು ಮಹಮೈ ಮನೆಯಲ್ಲಿ ಶ್ರೀಮತಿ ನೀಲಮ್ಮ ಶ್ರೀ ಶಿವಪ್ಪ ದಂಪತಿಗಳಿಗೆ ಸುಪುತ್ರರಾಗಿ ಜನಿಸಿದ ಶ್ರೀಯುತ ದೇವರಾಜರವರು ಸರಪಾಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು. ಶಿಕ್ಷಣ ಪದವಿ ಪಡೆಯುವುದಕ್ಕೆ ಜೀವನಕ್ಕೆ ದಾರಿಯಲ್ಲ ಎಂಬುದನ್ನು ಬಾಲ್ಯದಲ್ಲಿ ಕಂಡುಕೊಂಡ ಶ್ರೀಯುತರು ವೈದ್ಯಕೀಯ ಸಹಾಯಕರಾಗಿ ದುಡಿದು ನಂತರ ಹೋಟೆಲ್ ಉದ್ಯಮದಲ್ಲಿ ತಮ್ಮ ಕಾರ್ಯಕ್ಷಮತೆಯನ್ನು ತೋರಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಮಂಗಳೂರು ವಿಜಯ ಕಾಫಿ ಗಾರ್ಡ್ನ ಶ್ರೀಮತಿ ಸೀತಮ್ಮ ಮತ್ತು ಶ್ರೀ ರಾಮಚಂದ್ರ ದಂಪತಿಗಳ ಪುತ್ರಿ ಸುರೇಖರನ್ನು ಹಿರಿಯರ ಸಮ್ಮುಖದಲ್ಲಿ ಜೀವನ ಸಂಗಾತಿಯಾಗಿ ಸ್ವೀಕರಿಸಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ಆದರ್ಶ ದಾಂಪತ್ಯದಲ್ಲಿ ಮುದ್ದಿನ ಮಕ್ಕಳಾಗಿ ರವಿರಾಜ್ ಮತ್ತು ರಾಧಿಕಾ ಜನಿಸಿದರು. ಈ ನಡುವೆ ಆಯುರ್ವೇದಿಕ ವ್ಯವಹಾರಕ್ಕಾಗಿ ಶ್ರೀಯುತರು ಕುಟುಂಬ ಸಮೇತ ಬೆಂಗಳೂರಿನಿಂದ ಪ್ರಯಾಣಿಸಿದರು. ಅಲ್ಲಿ ಹೋಟೆಲ್ ಉದ್ಯಮ, ಗಣಿ ಉದ್ಯಮ, ಅರ್ತ್ ಮೂವಿಂಗ್ ಉದ್ಯಮದಲ್ಲಿ ಕೈಯಾಡಿಸಿ ಯಶಸ್ವಿನತ್ತ ದಾಪುಗಾಲಾಗಿಸಿದರು. ಪುತ್ರ ರವಿರಾಜ್ ಶ್ರೀಯುತರಿಗೆ ಉದ್ಯಮದಲ್ಲಿ ಕೈಜೋಡಿಸಿದರೆ ಮಗಳಾದ ರಾಧಿಕಾ ಕನ್ನಡ ಚಲನಚಿತ್ರರಂಗದಲ್ಲಿ ನಟಿಯಾಗಿ ಬೆಳೆದಿಂಗಳ ಬಾಳೆಯಂತೆ ಬೆಳೆದೆವು. ಮಾತ್ರವಲ್ಲದೆ ತಂದೆ ಮಗಳು ಚಿತ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಂಡು ಕನ್ನಡ ಚಲನಚಿತ್ರರಂಗಕ್ಕೆ ದೊಡ್ಡ ಆಸ್ತಿಯಾಗಿ ಬೆಳೆದರು. ಈ ಮಧ್ಯೆ ಸಾಲಿತ್ತೂರಿನ ಪಾಲ್ತಾಜಿ ಎಂಬಲ್ಲಿ ಜಮೀನು ಖರೀದಿಸಿ ಕೃಷಿಯಲ್ಲೂ ಕೈಯಾಡಿಸಿದ ಶ್ರೀಯುತರು ಈ ಜಮೀನಿನಲ್ಲಿ ಆರಾಧಿಸಿಕೊಂಡು ಬರೆಸಿದ ರಾಜೇಂದ್ರ ದೈವಗಳಾದ ಶ್ರೀಯುತ ಧೂಮಾವತಿ ಬಂಟ ಮೈಸಂದೆಯ ದೈವಗಳಿಗೆ ಮನೆಮಂಚ ಗುಡಿ ಗೋಪುರಗಳನ್ನು ನಿರ್ಮಿಸಿ ವೈಭವದ ಧರ್ಮ ನಿಮ್ಮೋತ್ಸವ ನೆರವೇರಿಸಿದರು. ತಾಲೂಕಿಗೆ ಅಪರೂಪವಾದ ಅಷ್ಟಪವಿತ್ರ ನಾಗಮಂಡಲೋತ್ಸವ ನಡೆಸಿದ ಶ್ರೀಯುತರಿಗೆ ಸಲ್ಲುತ್ತದೆ. ವರ್ಷಂಪ್ರತಿ ನೇಮೋತ್ಸವ ದೇವತಾ ಕಾರ್ಯಗಳನ್ನು ನಡೆಸಿಕೊಂಡು ನಿರಂತರ ಅನ್ನ ಸಂತರ್ಪಣೆ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಬರುತ್ತಿದ್ದು ಶ್ರೀಯುತ ಪಾಲ್ತಾಜಿಯಲ್ಲಿರುವ ಶ್ರೀ ದುರ್ಗಾಮಣಿಯಲ್ಲಿ ಇದೀಗ ಧರ್ಮ ಚಾವಡಿಯಾಗಿ ಹೆಸರು ಪಡೆಯುತ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಜಮೀನಿನಲ್ಲಿ ಶ್ರೀ ದುರ್ಗೆಯ ಭವ್ಯ ದೇಗುಲ ನಿರ್ಮಾಣದ ಯೋಜನೆ ಕಾರ್ಯಗತಗೊಳ್ಳಲಿದೆ. 5 ವರ್ಷಗಳ ಹಿಂದೆ ಸಾಲುತ್ತೂರು ಶ್ರೀ ಸದಾಶಿವ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಕ್ಕೆ ಆರ್ಥಿಕ ಅಡಚಣೆ ಉಂಟಾದಾಗ ಕಂಗೆಟ್ಟಿದ್ದ ಜೀರ್ಣೋದ್ಧಾರ ಸಮಿತಿಗೆ ದೀವಿಗೆಯಾಗಿ ಗೋಚರಿಸಿದ್ದು ಮಾನ್ಯ ಶ್ರೀಯುತ ದೇವರಾಜರವರು. ಸಮಿತಿಯ ಕೋರಿಕೆಗೆ ಸ್ಪಂದಿಸಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಶ್ರೀಯುತರು ಕ್ಷೇತ್ರದ ನಮಸ್ಕಾರ ಮಂಟಪ ಮಾತ್ರವಲ್ಲದೆ ಬ್ರಹ್ಮಕಲಶೋತ್ಸವದ ಸಂದರ್ಭದ ಪೂರ್ಣ ಅನ್ನ ಸಂತರ್ಪಣಾ ವೆಚ್ಚವನ್ನು ಭರಿಸಿ ಸಮಿತಿಯ ಭಾರಿ ದೊಡ್ಡ ತಲೆಬಾರಿ ಇಷ್ಟ ಶ್ರೀಯುತರಿಗೆ ಸದಾ ಚಿರಋಣಿಯಾಗಲಾಗಿದೆ. ಧರ್ಮ ಬೀರುಗಳು ದಾನಿಗಳಾದ ಶ್ರೀಯುತ ದೇವರಾಜ್ ಮತ್ತು ಕುಟುಂಬಿಗರು ಮುಂದಿನ ಬದುಕು ಶ್ರೀ ಸದಾಶಿವದೇವರ ಕೃಪೆಯಿಂದ ಸುಮಧುರವಾಗಲೆಂದು ನಮ್ಮೆಲ್ಲರ ಪ್ರಾರ್ಥನೆ. ಶ್ರೀಯುತ ಸದಾಶಿವದೇವರು ಶ್ರೀಯುತರಿಗೆ ಸದಾ ನೆಮ್ಮದಿಯನ್ನು ನೀಡಿ ಅರಸಲಿ, ಇನ್ನಷ್ಟು ಧರ್ಮ ಕಾರ್ಯದಲ್ಲಿ ಕೈಜೋಡಿಸುವಂತೆ ಹಾರೈಸಲಿ ಎಂದು ಪ್ರಾರ್ಥಿಸಿ ಶ್ರೀಯುತರನ್ನು ಗೌರವಾದರಗಳಿಂದ ಸನ್ಮಾನಿಸಿ ಈ ಸನ್ಮಾನ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರು ಅದೇ ದೇವಸ್ಥಾನದ ಆಡಳಿತ ಕಮಿಟಿ ಎಲ್ಲರೂ ವೇದಿಕೆ ಬರೆದು ಶ್ರೀಯುತ ದೇವರಾಜ್ ಪಾಲ್ತಾಜಿಯವರನ್ನು ಅಭಿಮಾನದ ಸನ್ಮಾನದೊಂದಿಗೆ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಥಮವಾಗಿ ಸಾಲು ಶ್ರೀಯುತ ಹಿರಿಯರಾದ ಬಲ್ಲುತುರೆಯರು ಸಾಲು ಹೊಂದಿಸಬೇಕು. ಶ್ರೀಯುತ ಗೋಪಾಲಕೃಷ್ಣ ಭಟ್ರು ಹಾರಾರ್ಪಣೆ ಮಾಡ್ತಾ ಇದ್ದಾರೆ. ಪದವು ಮೇಗಿನ ಮನೆ ಚಂದ್ರಶೇಖರಯ್ಯವರು ಫಲಪುಷ್ಪ. ಅದೇ ರೀತಿ ಡಾಕ್ಟರ್ ಸೋಂದ ಭಾಸ್ಕರ ಭಟ್ರು ಅಭಿಮಾನದ ಸನ್ಮಾನ ಪತ್ರ ನೀಡ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ ಹರೀಶ್ ಪೈಕಂಪಡಿಯವರು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಊಟಕ್ಕೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ತಾವೆಲ್ಲರೂ ಎದ್ದು ನಿಂತು ಈ ಹಿರಿಯರಾದ ಶ್ರೀಯುತ ದೇವರಾಜ್ ಪಾಲ್ತಾಜಿಯವರಿಗೆ ಚಪ್ಪಾಲೊಂದಿಗೆ ಈ ಸನ್ಮಾನದೊಂದಿಗೆ ಕೈಜೋಡಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.